ನನ್ನ ಪ್ರೀತಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ GK. ಇವತ್ತು ಬೇಸಿಗೆ ಕಾಲದ ಮಿತ್ರ ರಾಗಿ ಅಂಬಲಿಯನ್ನು ಯಾವ ಥರ ತಯಾರಿಸುವುದಂತ ನಿಮಗೆ ತಿಳಿಸಿಕೊಡ್ತೀನಿ. ಜನನಿ ಸ್ಪೆಷಲ್ ರಾಗಿ ಹಿಟ್ಟು ಬಳಸಿ ರುಚಿಯಾದ ರಾಗಿ ಅಂಬಲಿಯನ್ನು ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 3 ಗ್ಲಾಸ್ ನೀರನ್ನು ಹಾಕಬೇಕು. ನಂತರ ಜನನಿ ಸ್ಪೆಷಲ್ ರಾಗಿ ಹಿಟ್ಟು 5 ಚಮಚ ಸೇರಿಸಿ ಚೆನ್ನಾಗಿ ಕಲಿಸಿ. ರಾಗಿ ಹಿಟ್ಟು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುವಷ್ಟು ಚಮಚದಿಂದ ತಿರುಗಿಸಿ. ನಂತರದಲ್ಲಿ ಸ್ಟವ್ ಹಚ್ಚಿ. ನಂತರ ರಾಗಿ ಮಿಕ್ಸ್ ಪಾತ್ರೆಯ ತಳಕ್ಕೆ ತಾಗದಂತೆ ಚಮಚದಿಂದ ತಿರುಗಿಸ್ತಾನೆ ಇರಿ. ರಾಗಿ ಅಂಬಲಿ ಚೆನ್ನಾಗಿ ರೆಡಿಯಾಗಲು 4 ರಿಂದ 5 ನಿಮಿಷಗಳ ಕಾಲ ಹದವಾಗಿ ಬೆಂಕಿಯಲ್ಲಿ ಬಿಸಿ ಮಾಡಿ. ರಾಗಿ ಅಂಬಲಿ ಬಿಸಿಯಾಗುವ ಮಧ್ಯ ಗ್ಯಾಪ್ನಲ್ಲಿ ಬೇಸಿಗೆಯ ಸ್ನೇಹಿ ರಾಗಿ ಅಂಬಲಿಯ ಕೆಲವು ಆರೋಗ್ಯ ಲಾಭವನ್ನು ತಿಳಿದುಕೊಳ್ಳೋಣ. ಇದು ನಿಮ್ಮ ಫ್ಯಾಮಿಲಿಯ ಉತ್ತಮ ಆರೋಗ್ಯಕ್ಕೆ ಸಹಕಾರಿ. ವೀಕ್ಷಕರೇ, ರಾಗಿ ಅಂಬಲಿ ದೇಹದ ಉಷ್ಣತೆ ಕಡಿಮೆ ಮಾಡುತ್ತೆ. ರಾಗಿ ಅಂಬಲಿ ಒಂದು ಅತ್ಯುತ್ತಮ ನೈಸರ್ಗಿಕ ತಂಪು ಪಾನೀಯ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರು ಕೆಮಿಕಲ್ ಬಳಸಿದ ತಂಪು ಪಾನೀಯಗಳನ್ನು ಕುಡಿತಾ ಇದ್ದಾರೆ. ಇದು ದೇಹಕ್ಕೆ ತುಂಬಾನೇ ಡೇಂಜರ್ ಅಂತಲೂ ಹೇಳ್ಬೋದು. ಆದ್ದರಿಂದ ರಾಗಿ ಅಂಬಲಿಯು ಒಂದು ನೈಸರ್ಗಿಕ ತಂಪು ಪಾನೀಯ. ಇದು ದೇಹಕ್ಕೆ ತುಂಬಾನೇ ಒಳ್ಳೆಯದು. ಬೇಸಿಗೆ ಸಮಯದಲ್ಲಿ ದೇಹದ ಅತಿಯಾದ ಉಷ್ಣತೆಯನ್ನು ಹೊರಹಾಕಿ ದೇಹವನ್ನು ಒಳಗಿನಿಂದ ತಂಪಾಗಿರಿಸಲು ಸಹಕಾರಿ. ರಾಗಿ ಅಂಬಲಿ ಮೂಳೆಗಳ ಆರೋಗ್ಯಕ್ಕೆ ಉತ್ತಮ. ರಾಗಿಯಲ್ಲಿ ಧಾನ್ಯಗಳಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಅಂಶವಿದೆ. ಇದು ಮೂಳೆಗಳನ್ನು ಬಲಪಡಿಸುತ್ತೆ ಮತ್ತು ವಯಸ್ಸಾದಂತೆ ಬರುವ ಮೂಳೆ ಸವೆತದ ಸಮಸ್ಯೆಯನ್ನು ಸಹ ತಡೆಯುತ್ತೆ. ರಾಗಿ ಅಂಬಲಿಯು ಮಧುಮೇಹ ನಿಯಂತ್ರಣಕ್ಕೆ ತುಂಬಾನೇ ಉತ್ತಮ. ಇದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದ್ದು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ದಿಢೀರ್ ಎಂದು ಏರಿಸುವುದಿಲ್ಲ. ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ಸುರಕ್ಷಿತ ಆಹಾರ. ರಾಗಿ ಅಂಬಲಿ ತೂಕ ಇಳಿಸಲು ಸಹಕಾರಿ, ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾನೇ ಸಹಕಾರಿ. ಇದರಲ್ಲಿ ನಾರಿನಂಶ ಅಂದರೆ ಫೈಬರ್ ಹೇರಳವಾಗಿದೆ. ಇದು ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ. ಇದರಿಂದ ಬೇಗ ಹಸಿವಾಗಲ್ಲ ಮತ್ತು ದೇಹದ ಅನಗತ್ಯ ಬೊಜ್ಜು ಕರಗಿಸಲು ಸಹಕಾರಿ. ವೀಕ್ಷಕರೇ, ರಾಗಿ ಅಂಬಲಿ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ. ಅಂಬಲಿಯನ್ನು ಉದುಗುಬರಿಸಿ ಅಂದರೆ ಫರ್ಮೆಂಟೇಷನ್ ತಯಾರು ಮಾಡುವುದರಿಂದ ಇದರಲ್ಲಿ ನೈಸರ್ಗಿಕ ಪ್ರೋಬಯೋಟಿಕ್ ಗುಣಗಳಿರುತ್ತೆ. ಇದು ಕರುಳಿನ ಆರೋಗ್ಯವನ್ನು ಸುಧಾರಣೆ ಮಾಡಿ ಮಲಬದ್ಧತೆ ಅಂದರೆ ಪೈಲ್ಸ್ ನಿವಾರಣೆ ಮಾಡುತ್ತೆ. ರಾಗಿ ಅಂಬಲಿಯು ರಕ್ತಹೀನತೆಯನ್ನು ತಡೆಗಟ್ಟುತ್ತೆ. ರಾಗಿಯಲ್ಲಿ ಕಬ್ಬಿಣದ ಅಂಶ ಐರನ್ ಹೆಚ್ಚಾಗಿದೆ. ಇದರ ಸೇವನೆಯಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಾಗಿ ರಕ್ತಹೀನತೆ ಅಂದರೆ ಅನಿಮಿಯಾದಿಂದ ದೂರ ಇರಬಹುದು. ರಾಗಿ ಅಂಬಲಿ ಹೃದಯದ ಆರೋಗ್ಯ ಕಾಪಾಡುತ್ತೆ. ಇದು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ತುಂಬಾನೇ ಸಹಕಾರಿ. ಇದರಿಂದ ರಕ್ತದೊತ್ತಡ ನಿಯಂತ್ರಣಕ್ಕೆ ಬಂದು ಹೃದಯದ ಆರೋಗ್ಯವನ್ನು ಸುಧಾರಣೆ ಮಾಡುವುದರಲ್ಲಿ ಉತ್ತಮ ಆಹಾರ ಅಂತ ಹೇಳ್ಬೋದು. ರಾಗಿ ಅಂಬಲಿ ಪ್ರಾಚೀನ ಕಾಲದಿಂದಲೂ ಶಕ್ತಿಯ ಮೂಲ ಎಂದು ಕರೆಯುತ್ತಾರೆ. ಇದು ಸಂಕೀರ್ಣ ಕಾರ್ಬೋಹೈಡ್ರೇಟ್ ಹೊಂದಿರುವುದರಿಂದ ದೀರ್ಘಕಾಲದವರೆಗೂ ದೇಹಕ್ಕೆ ಶಕ್ತಿ ನೀಡುತ್ತೆ. ಕೆಲಸ ಮಾಡುವವರಿಗೆ ಅಥವಾ ದಣಿವಾದವರಿಗೆ ತಕ್ಷಣ ಇಂಧನದಂತೆ ಇದು ಕೆಲಸ ಮಾಡುತ್ತೆ. ರಾಗಿ ಅಂಬಲಿ ಚರ್ಮದ ಕಾಂತಿ ಮತ್ತು ಅಕಾಲಿಕ ವೃದ್ಧಾಪ್ಯ ತಡೆ ಮಾಡುತ್ತೆ. ರಾಗಿಯಲ್ಲಿರುವ ಅಮೈನೋ ಆಮ್ಲಗಳು
ಚರ್ಮದ ಅಂಗಾಂಶವನ್ನು ಪುನರ್ಜೀವನಗೊಳಿಸುತ್ತೆ. ಇದು ಸುಕ್ಕುಗಳನ್ನು ತಡೆದು ಚರ್ಮದ ಹೊಳಪನ್ನು ಜಾಸ್ತಿ ಮಾಡುತ್ತೆ. ರಾಗಿ ಅಂಬಲಿ ಮಾನಸಿಕ ಒತ್ತಡ ನಿವಾರಣೆ ಮಾಡುತ್ತೆ. ರಾಗಿಯಲ್ಲಿರುವ ಅಮೈನೋ ಆಮ್ಲಗಳು ಮನಸ್ಸನ್ನು ಶಾಂತಗೊಳಿಸಿ ನಿದ್ರಾಹೀನತೆ ಮತ್ತು ಆತಂಕದಂತಹ ಸಮಸ್ಯೆ ಕಡಿಮೆ ಮಾಡಲು ಪರೋಕ್ಷವಾಗಿ ಸಹಾಯ ಮಾಡುತ್ತೆ. ಆದ್ದರಿಂದ ಜನನಿ ಸ್ಪೆಷಲ್ ರಾಗಿ ಅಂಬಲಿಯನ್ನು ದಿನನಿತ್ಯ ಊಟಕ್ಕೆ ಸೇರಿಸುವುದರಿಂದ ಹಲವಾರು ಆರೋಗ್ಯ ಲಾಭಗಳು ನಿಮಗೆ ವರದಾನವಾಗುತ್ತೆ. ಉತ್ತಮ ಆರೋಗ್ಯಕ್ಕಾಗಿ ಜನನಿ ಸ್ಪೆಷಲ್ ರಾಗಿ ಅಂಬಲಿ ಇದು ಬೇಸಿಗೆ ಕಾಲದ ಮಿತ್ರ.